ನಮ್ಮ ದೇವೇಗೌಡರು ಮೊನ್ನೆ ಮೈಸೂರಿನಲ್ಲಿ ಸನ್ಮಾನ್ಯ ಮೋದಿಜಿಯವರಿಗೆ ಸರ್ಟಿಫಿಕೇಟ್ ಕೊಟ್ಟಾರ. ಈಗ ನಾವು ಏನು ನೋಡಲು 28 ಸೀಟು ಯಾಕೆ ತರಬೇಕು ಅಂತ ನೋಡ್ತಾ ಇದ್ದೀವಿ ಅಷ್ಟೇ ನಾವು. ಯಾಕಂದ್ರೆ ನಮ್ಮ ವರಿಷ್ಠರು ದೇವೇಗೌಡರು ಇವತ್ತು ದೇಶ ಮುನ್ನಡೆಸದಂತ ವ್ಯಕ್ತಿ ಯಾಕಾದ್ರೆ ಅದು ಮೋದಿಯವರ ಅಂತೇಳಿ ಅವ್ರು ಹೇಳ್ತಾರ ಅಂತಂದ್ರೆ ನಾವ್ಯಾಕೆ ಮಾತಾಡ್ತಾರೆ. ಅದಕ್ಕೆ ಬಂಧುಗಳೇ, ಇವತ್ತ MP ಅವರು ಮಾತಾಡ್ತಾರ, ನಮ್ಮ ಅಭ್ಯರ್ಥಿಗಳು ಮಾತಾಡ್ತಾರ. ಇವತ್ತು ಸಾಕಷ್ಟು ಕಡೆ ಹೋಗಿದ್ದೀನಿ, ಇವತ್ತು ಒಳ್ಳೆ ಅಲ್ಲೇ ಇದೆ. ಅದಕ್ಕೆ ನಾವು ನೀವೆಲ್ಲ ಸೇರಿ ಇವತ್ತ ದೇಶ ಮತ್ತೊಂದ್ಸಲ ಇವತ್ತು ನೋಡಿ ನಮಗ ಮೋದಿಜಿಯವರು ಹೇಳಿದ್ರು 10 ವರ್ಷ ಮಾಡಿದ್ದು ಬರೀ ಟ್ರೇಲರ್ ಇದೆ, ಇನ್ನು ಮುಂದೆ ಪಿಕ್ಚರ್ ತೋರಿಸ್ತಿದೆ ಅಂತ ಹೇಳಿದಾರ. ಅಂತ ಒಂದು ವ್ಯಕ್ತಿಗೆ ಏನಲ್ಲ ಇವತ್ತು ಶಕ್ತಿ ಕೊಡಬೇಕಾಗಿದೆ ಬಂಧುಗಳೇ. ಅದಕ್ಕೆ ನಾವು ಇಲ್ಲಿ ವಿಶೇಷವಾಗಿ ಕೋಲಾರ ಇವತ್ತೆರಡು ನೋಡಿ ಎಷ್ಟು ಸಂತೋಷ ಆಗುತ್ತೆ. ಇವತ್ತು ಬಿಜೆಪಿಯವರು ನಾವು ಎಲ್ಲರೂ ಇದೊಂದು ರೀತಿ, ಯಾಕಂದ್ರೆ ಹಣ ನಾವು ನೋಡಿದ್ದೀವಿ ಎರಡೂ ಸರ್ಕಾರದಲ್ಲಿ ಬಿಜೆಪಿ ಜೊತೆ 20 ತಿಂಗಳು, ಕಾಂಗ್ರೆಸ್ ಜೊತೆ 14 ತಿಂಗಳು ನಾನು ಮಂತ್ರಿಯ ಕೆಲಸ ಮಾಡಿದ್ರು ಕುಮಾರಸ್ವಾಮಿ ಜೊತೆ. ಆದ್ರೆ ನಿಮ್ಮ ಜೊತೆಯಲ್ಲಿ ಅಂದ್ರೆ ಬಿಜೆಪಿ ಜೊತೆಯಲ್ಲಿ ಎಷ್ಟು ಸೌಹಾರ್ದತೆಯಿಂದ ಮತ್ತೆ ನಮಗೆ ಕುಮಾರಸ್ವಾಮಿ ಹೆಸರು ಬಂದ್ರೆ ಅದು ಬಿಜೆಪಿ ಮತ್ತು ಯಡಿಯೂರಪ್ಪ ಕಾಲದಲ್ಲಿ ಬಂದಿದೆ ಅಂತ ಇವತ್ತು ಗಂಟ ವರ್ಷ ಕೇಳುತ್ತೇವೆ. ಅದೇ ಕಾಂಗ್ರೆಸ್ ನಲ್ಲಿ 14 ತಿಂಗಳು ಅವರಿಗೂ ಎಷ್ಟು ತೊಂದರೆ ಆಗಿದೆ, ನಮ್ಮಂತವರಿಗೂ ಎಷ್ಟು ತೊಂದರೆ ಆಗಿದೆ ಅಂತ ಗೊತ್ತಿದೆ. ಅದಕ್ಕೆ ಇವತ್ತು ಮತ್ತೊಂದು ಹೊಸ ಯುಗ ಕರ್ನಾಟಕದಲ್ಲಿ ಚಾಲುವಾಗಿದೆ. ಇವತ್ತು ಇದು ಒಂದು ರೀತಿ ನ್ಯಾಚುರಲ್ ಅಲಯನ್ಸ್ ಇದೆ, ನ್ಯಾಚುರಲ್ ಅಲಯನ್ಸ್ ಇದೆ. ಅದಕ್ಕೆ ಎಲ್ಲರೂ ಸೇರಿ ಇವತ್ತು ಮಲ್ಲೇಶ್ ಬಾಬು ಅವರು ಇವತ್ತು ಒಳ್ಳೆ ರೀತಿಯಿಂದ ಒಂದು ಸರಳ ಸ್ವಭಾವ ಅಂಥವರಿಗೆ ತಾವು ಇವತ್ತು ದುಡಿತಾರ, ಇಲ್ಲೇ ನಿಮ್ಮವರೇ, ಇಲ್ಲೇ ನಿಮ್ಮ ಮಾತವರೇ. ಅದಕ್ಕೆ ಇವತ್ತು ಅವರೆಲ್ಲ ಹೇಳೋರಲ್ಲ, ಪಾಪ ಅವ್ರ ತಾಯಿಯವರು ಕುಮಾರಣ್ಣ ಬಂದು ಹಣ ನಮ್ಮ ಮಲ್ಲೇಶ್ ಅಣ್ಣಗೆ MLA ಮಾಡಬೇಕಾಗಿತ್ತು, ಯಾಕೋ ಅವಕಾಶ ಸಿಕ್ಕಿಲ್ಲ, ಒಂದು ಪಾರ್ಲಿಮೆಂಟಿಗೆ ನೀವು ಅವಕಾಶ ಕೊಡ್ರಿ ಅಂತ ದೊಡ್ಡವರಿಗೆ ಕುಮಾರಣ್ಣ ಕೇಳಿದಾಗ ಇವತ್ತು ಅವಕಾಶ ಪಕ್ಷ ಕೊಟ್ಟಿದೆ. ಅದಕ್ಕೆ ತಾವೆಲ್ಲರಿಗೆ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೀನಿ. ಇವತ್ತು NDA ಪಕ್ಷದ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬುಗೆ ನನಗ ಭಾರಿ ಬಹುಮತದಿಂದ ಮುನಿಸಾಮಣ್ಣಂದು 2 ಲಕ್ಷ ಚಿಲ್ಲರೆ ನೀಡು, ಅವ್ರಿಗೂ ನಮ್ದು ಎಲ್ಲ ಸಪೋರ್ಟ್ ಆದ್ರೆ 3 ಲಕ್ಷದ ಮೇಲೆ ಅವ್ರಿಗೆ ಗೆಲ್ಲಿಸಬೇಕು ಅಂತ ತಮ್ಮ ವಿನಂತಿ ಮಾಡ್ತೀನಿ. ನಮಸ್ಕಾರ. ಎಲ್ಲ ಜೋರ ಚಪ್ಪಾಳೆ ಮುಂದೆ ಈಗ ನಮ್ಮ ಕುರಿತು ಸಂಸದ ಮಾತಾಡೋದಕ್ಕೆ ಅಲ್ಲಂತ ಹೇಳಿದ್ರೆ ಇಲ್ಲಂತ ಹೇಳಿದ್ರೆ ఇంకా సరిగ్గా రాలేదు. వీళ్ళందరూ నోరే లేదు. జై బోలో భారత్ మాతాకి, భారతీయ జనతా పార్టీకి, దేశ జనతా దళಕ್ಕೆ, ನರೇಂದ್ರ ಮೋದಿ ಅವರಿಗೆ, ದೇವೇಗೌಡರಿಗೆ, ಯಡಿಯೂರಪ್ಪನವರಿಗೆ, ಕುಮಾರಣ್ಣವರಿಗೆ, ಮಲ್ಲೇಶ್ ಬಾಬು ಅವರಿಗೆ, ಸೌರವ ಬಂಜಾರಿಗೆ, ಇತರ ಬೇರೆ ಜನರಿಗೆ, ಮಲ್ಲೇಶ್ ಬಾಬು ಅವರಿಗೆ, ನಿಮ್ಗೆ ನಮ್ಗೆ NDA ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ಸಹೋದರ ಮಲ್ಲೇಶ್ ಬಾಬುರವರ ಪರವಾಗಿ ಮುಳಬಾಗಿಲು ಈ ಕರ್ನಾಟಕಕ್ಕೆ ಮೂಲವಾಗಿದ್ದು ಇಡೀ ದೇಶದಲ್ಲಿರ್ತಕ್ಕಂಥವರೆಲ್ಲ ಬಂದು ಏನಾದ್ರು ಒಳ್ಳೇದಾಗಬೇಕಂದ್ರೆ ಮುಳಬಾಗಿಲು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಚುನಾವಣೆ ಶುರುವಾದರೂ ಮತ್ತೆ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನು ನಾವು ಮಲ್ಲೇಶ್ ಬಾಬು ಅವರು MP ಆಗಬೇಕು, ಅವ್ರು ಗೆಲ್ಲಬೇಕು ಅಂತ ಹೇಳಿ ಇವತ್ತು ನಗಲಿಯಲ್ಲಿ ನಾವು ಚುನಾವಣಾ ಪ್ರಚಾರ ಸಭೆ ಮಾಡ್ತಾ ಇದ್ದೀರಿ. ಇನ್ನು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಹೋದರರಾದಂಥ ಮಂಗಣ್ಣವರೇ, ಈ ಭಾಗದ ಹಿರಿಯರು, ವಿಧಾನ ಪರಿಷತ್ ಸದಸ್ಯರು ಆದಂಥ ಇಂಜಿನ ಗೋವಿಂದರಾಜನವರೇ, ಇಷ್ಟೊತ್ತು ನಿಮ್ಮನ್ನೆಲ್ಲ ಕುರಿತು ಸವಿಸ್ತಾರವಾಗಿ ಕಾಂಗ್ರೆಸ್ ಬಂಡವಾಳ ಬಯಲುಮಾಡಿದಂಥ ಮಾಜಿ ಸಚಿವರಾದಂಥ ಬಂಡಪ್ಪ ಕಾಶಪ್ಪರಣ್ಣವರೇ, ನಮ್ಮ
అందరికీ మంత్రాలు అనంతరాముడు ಯಾಕಪ್ಪ ಚೆಲ್ಲೆ ಕಮ್ಮಿ ಆಗ್ತಾ ಇದೆಯಾ? ಕಲ್ಪಲ್ಲಿ ಪ್ರಕಾಶ್ ಅವರೇ, ಸುಂದರ್ ಅವರೇ, ನಾಗರಾಜಣ್ಣ ಅವರೇ, ನಮ್ಮ ಕೃಷ್ಣಮೂರ್ತಿನವರೇ, ನಮ್ಮ ನರಸಿಂಹ ಅವರೇ, ಅಶೋಕ್ ಅವರೇ, ನಮ್ಮ ಮಾಗೇರಿ ನಾರಾಯಣಸ್ವಾಮಿ ಅವರೇ, ಹನುಮಂತರವರೇ, ನಮ್ಮ ಈ ಭಾಗದ ತಾಲೂಕಿನ ಅಧ್ಯಕ್ಷರಾದ ಇನ್ನೊಂದು ಗೌತಮ್ ಅವ್ರ ಟೀಮ್, 3 ಟೀಮ್ ಆಗಿ ಪಾಪ ಇವರು ಯಾರೇ ಕರೆದಿರೋ ಚುನಾವಣಾ ಪ್ರಚಾರಕ್ಕೆ ಹೋಗಿ ಅಲ್ಲಿ ಹೋಗಿ ಡಿ.ಕೆ. ಶಿವಕುಮಾರ್ ಅವರ ಹಸ್ಬೆಂಡ್ ಹೇಳೋರು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಇಲ್ಲಿ ಹೋದ್ರೆ ಅಲ್ಲಿ ಬಂದಿದ್ದಾರೆ, ಅಲ್ಲಿ ಹೋದ್ರೆ ಇಲ್ಲಿ ಬಂದಿದ್ದಾರೆ, ಒಳ್ಳೆ ಫುಟ್ಬಾಲ್ ಆಡ್ಕೊಂತ ಇದ್ದಾರೆ ನನ್ನನ್ನ, ನಾನು ಅಲ್ಲಿ ಗೆಲ್ಲಕ್ಕಾಗಲ್ಲ, ಏನಿಲ್ಲ, ದಯವಿಟ್ಟು ನನ್ನ ಜಮೀನುಗಳು ಅದು ಇದೆಲ್ಲ ಏನು ಪತ್ರ ಕೊಟ್ಟು ಮತ್ತೆ ಟಿಕೆಟ್ ತಗೊಂಡಿದ್ದೆ ಅದೆಲ್ಲ ವಾಪಸ್ ಕೊಡ್ರಿ ಅಂತ ಕೇಳಿದಂತೆ ಗೌತಮ್. ಅದಕ್ಕೋಸ್ಕರ ಅವ್ರು ಹೇಳಿದಂತೆ ಇಲ್ಲ, ರಾಹುಲ್ ಗಾಂಧಿ ಬರ್ತಾರೆ, ಅವ್ರು ಬಂದಾಗ ಎಲ್ಲರೂ ವೇದಿಕೆ ಮೇಲೆ ಬರ್ತಾರೆ, ನೀವು ಹೋಗ್ರಿ ಧೈರ್ಯವಾಗಿ ಅಂತ ಹೇಳಿದ್ರಂತೆ. ರಾಹುಲ್ ಗಾಂಧಿ ಎಲ್ಲೆಲ್ಲಿ ಕಾಲಿಕ್ತಾರೋ ಅಲ್ಲಿ ಕರ್ಕೊಂಡು ಬರೋದು ನಿಮ್ಗೆಲ್ಲ ಗೊತ್ತು. ಏನಂದ್ರೆ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗಿದಾರೋ ಅಲ್ಲಿ ಒಂದು ಎಂ.ಪಿ. ಗೆದ್ದಿಲ್ಲ. ಕಳೆದ ಬಾರಿ ಕೋಲಾರ ಬಂದಿದ್ರು ವಿಶ್ವೇಶ್ವರಯ್ಯ ಸ್ಟೇಡಿಯಂಗೆ, ಅವತ್ತು ಬಂದ್ರು 2,12,000 ವೋಟ್ ನೀಡಲ್ಲಿ ಇಲ್ಲಿ ಜೆಡಿಎಸ್ ವೋಟ್ ಹಾಕಿದ್ರು, ನನಗೆ ನಾನು ಬಿಜೆಪಿ ಅವರು ಕಷ್ಟಪಟ್ಟು ವೋಟ್ ಹಾಕ್ತಿದ್ರು, ಕಾಂಗ್ರೆಸ್ ಅವರು ವೋಟ್ ಹಾಕ್ತಿದ್ರು, ಎಲ್ಲರ ಉದ್ದೇಶ ಎಲ್ಲರ ಧ್ಯೇಯ ಎಲ್ಲರೂ ಗುರಿ ಇದ್ದಿದ್ದು ನರೇಂದ್ರ ಮೋದಿ ಅವರಿಗೆ ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು, ಅದಕ್ಕೋಸ್ಕರ ಕೋಲಾರದಿಂದ ಒಂದು ಎಂ.ಪಿ.ನ ಗೆಲ್ಸಿ ನಾವು ಕಳಿಸ್ಬೇಕು ಅಂತ ಹೇಳಿ ನೀವೆಲ್ಲ ಆಗಲೂ ಕೆಲಸ ಮಾಡಿ ವೋಟ್ ಹಾಕ್ತಿದ್ದೀರಿ. ನೀವು ನೋಡಿದ್ರೆ ಬಂಧುಗಳೇ, ಸ್ವತಂತ್ರ ಬಂದು 75 ವರ್ಷದಲ್ಲಿ 60 ವರ್ಷ ಈ ದೇಶದಲ್ಲಿ ಕಾಂಗ್ರೆಸ್ ಇದೆ. ನಾವು ಸರ್ಕಾರವನ್ನ ನಾವು ಸಮ್ಮಿಶ್ರ ಮಾಡ್ಕೊಂಡಿದ್ದೀವಿ, ಚುನಾವಣೆಯಲ್ಲಿ ಮೈತ್ರಿ ಆಗಿಲ್ಲ ಜೆಡಿಎಸ್ ನಾವು ಯಾವತ್ತೂ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಈ ಮೊದಲನೇ ಬಾರಿ ನಾವು ಬಿಜೆಪಿ ಮತ್ತೆ ಜೆಡಿಎಸ್ ನಾವು ಸಮ್ಮಿಶ್ರವಾಗಿ ಒಟ್ಟಾಗಿ ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ. ಕುಮಾರಣ್ಣ ಅವ್ರ ಬಗ್ಗೆ ಯಾವಾಗ ಅವರೇನು ಮಾತಾಡ್ತಾ ಇರ್ತಾರೆ, ಈ ದಾರಿ ತಪ್ಪವರ ಹೆಣ್ಮಕ್ಳನ್ನ ಲೆಕ್ಕಾಚಾರದಲ್ಲಿ ಹೇಳಿದಾಗ ಬೇರೆ ಅರ್ಥದಲ್ಲಿ ಹೇಳ್ತಾರೆ. ನಮ್ಮ ಮಕ್ಕಳು ಕೇಳ್ತೀರಿ, ದಾರಿ ತಪ್ಪಿದೀವ ನೀನು ಹೇಳಿ ಮಕ್ಕಳು ಕೇಳ್ತಾ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತೀರಿ. ನಮ್ಮ ಅಕ್ಕ ಬಗ್ಗೆ ಕೇಳ್ತೀರಮ್ಮ, ನಾನು ಹೇಳೋದು ಒಂದು ನೀವು ಮಾಡೋದು ಒಂದು, ಯಾಕೆ ಈ ಥರ ಅನ್ನೋ ಲೆಕ್ಕಾಚಾರದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಅಪಾರವಾದಂಥ ಗೌರವ ಇರೋದಕ್ಕೆ ಸಾಮಾನ್ಯ ದೇವೇಗೌಡರಿಗೆ ಧನ್ಯವಾದ. ರೈತ ಮಹಿಳೆ ಅಂತ ಹೇಳ್ಬಿಟ್ಟು ಸಿಂಬಲ್ ಇಟ್ಕೊಂಡಿರ್ತಕ್ಕಂಥವ್ರು ಈ ಮಹಿಳೆಯರಿಗೆ ಒಂದು ದಿನವೂ ಮರ್ಯಾದೆ ಕೊಟ್ಟಿರ್ತಕ್ಕಂಥ ಈ ಕಾಂಗ್ರೆಸ್ ಅವರು ಲೋಕಸಭೆಯಲ್ಲಿ ಅವಿರಂಜನ್ ಚೌಧರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಮ್ಮ ಪವರ್ ಟಿವಿಯಲ್ಲಿ ಒಂದು ತಪ್ಪೆ ಹಾಕೊಂಡು ಕುತ್ಕೊಂಡವ್ರು ಅವ್ರು ಬಂದು ಈ ದೇಶದ ರಾಷ್ಟ್ರಪತಿಗೆ ಗೌರವ ಕೊಟ್ಟಿರುವ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕರು. ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ದ್ರೌಪದಿ ಮುರ್ಮು ಅವರಿಗೆ ಏಕವಚನದಲ್ಲಿ ಮಾತಾಡಿದ್ರು. ಮೊನ್ನೆ ಗದರ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಅಶ್ಲೀಲವಾಗಿ ಅವರು ಟ್ವಿಟರ್ನಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ಹಾಕಿದ್ರು. ಅದಾದ್ಮೇಲೆ ಈ ಸುರ್ಜೇವಾಲ ಇಲ್ಲಿ ಮುಸ್ಲಿಂ ಮಹಿಳೆ ಸೆರಗಿರ್ದು ಎಳೆದಿದ್ರು, ಸೆರಗಿರ್ದು ಎಳೆದಿದ್ರು. ಅದಾದ್ಮೇಲೆ ನೋಡಿದ್ರೆ ಸಿದ್ದರಾಮಯ್ಯ